ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಈ ವರ್ಷದ ಮೊದಲ ಮಳೆ ನಮ್ಮೂರಲ್ಲಿ. ಇದು 3 ಡೇಸ್ ಬ್ಯಾಕ್ ವಿಡಿಯೋ ಮಾಡ್ಕೊಂಡಿದ್ದು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬಾ ಜೋರಾಗಿ ಮಳೆ ಬಂದಿದೆ ಇಲ್ಲಿ, ನೋಡ್ತಾ ಇದ್ದೀರಲ್ಲ. ಅದೇ ನೈಟ್ ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಿತ್ತು, ನೈಟ್ ಕೆಲಸ ಮಾಡಬೇಕಾರಂತೇಳಿ ಪೈನಾಪಲ್ ಕಟ್ ಮಾಡಿಕೊಂಡು ತಿಂತಾಯಿದ್ದೀನಿ. ಟೈಮ್ ನೋಡ್ತಾ ಇದ್ದೀರಾ 1:17 ಆಗಿದೆ ಆಲ್ರೆಡಿ. ಯೂಶ್ವಲಿ ನೈಟ್ ಯಾರೂ ಎದ್ದಿರಲ್ಲ, ಬಟ್ ಈ ಬೆಕ್ ಮಾತ್ರ ನನ್ನ ಜೊತೆನೇ ಇರುತ್ತೆ. ಏನು ನನ್ಗೆ ಯಾವಾಗ ನೋಡಿದ್ರೂ ನಾನು ಡೇ ಟೈಮ್ ಮಲಗಿದ್ರು ಅಷ್ಟೇ ಅಲ್ಲೇ ರೂಮಲ್ಲೇ ಇರುತ್ತೆ, ನಾನು ನೈಟ್ ಕೆಲಸ ಮಾಡ್ತಿದ್ರು ಅಷ್ಟೇ ಅಲ್ಲೇ ಇರುತ್ತೆ. ಅದ್ರ ಪಾಡಿಗೆ ಆಟ ಆಡ್ತಾ ಇರುತ್ತೆ. ಮತ್ತು ನಮಗೂ ಅಷ್ಟೇ ಕಿತಾಪತಿ ಮಾಡ್ತಾಯಿರ್ತೀವಿ, ಏನು ಸೈಲೆಂಟಾಗಿ ಏನಿಲ್ಲ. ನಂಗೆ ಯೂಶ್ವಲಿ ಬೆಕ್ಕೆಲ್ಲ ಇಷ್ಟ ಆಗೋಲ್ಲ, ಬಟ್ ಇದೊಂಥರ ಅಟ್ರ್ಯಾಕ್ಟಿವ್ ಅಂತ ಅನ್ನಿಸ್ತು. ಎಲ್ಲಿ ಬಿಟ್ಟು ಬಂದ್ರೂ ನಮ್ಮ ಮನೆಗೆ ಬಂದು ಸೇರಿಕೊಳ್ಳುತ್ತೆ, ಅದಕ್ಕೆ ಇಲ್ಲೇ ಸಾಕೊಂಡಿದ್ದೀವಿ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ನಮ್ಮ ಪಕ್ಕದ ಮನೆಗೆ ಹೋಗಿ ಅವ್ರು ಉಪವಾಸ ಬಿಡೋ ಟೈಮಲ್ಲಿ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂತ. ಅಟ್ಲೀಸ್ಟ್ ಸ್ವಲ್ಪ ಸ್ನ್ಯಾಕ್ಸ್ ಆ ಥರ ಏನು ತಿನ್ನೋಣ ಅಂತ. ಈ ಸರಿ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಅವ್ರನ್ನ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ವಿ. ಉಪವಾಸ ಬಿಡೋ ಟೈಮ್ ನಮ್ಮ ಕೈಲಿ ಏನಾಗುತ್ತೆ ನಾವು ಅದನ್ನು ಮಾಡೋಣ ಅಂತ. ಎಲ್ಲ ಟೈಮಲ್ಲಿ ಅವರೇ ಮಾಡಿ ಕರೀತಾರೆ ಅಲ್ವಾ, ಸೊ ನಾವು ಏನಾದ್ರು ಮಾಡೋಣ, ಅವರಿಗೂ ಖುಷಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕರೆದ್ವಿ. ಅದಕ್ಕೆ ನಾನು ಹೆಗ್ ಕಟ್ಲೆಟ್ ಮಾಡೋಣ ಅಂಥೇಳಿ ಇಲ್ಲಿ 15 ಎಗ್ಸ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದು ಬಾಯ್ಲ್ ಎಲ್ಲ ಆದಮೇಲೆ ಅದಕ್ಕೆ ಆನಿಯನ್ನು ಪ್ಲಸ್ ಗಾರ್ಲಿಕ್ಕು, ಚಿಲ್ಲಿ, ಕರಿ ಲೀವ್ಸು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಅದಾದಮೇಲೆ ಎಗ್ಗೆಲ್ಲ ಪೀಲ್ ಮಾಡಿಬಿಟ್ಟು ಅದನ್ನು ತುರ್ಕೋಬೇಕು. ಎಗ್ನ ಕಟ್ಲೆಟ್ ಮಾಡೋದ್ರಿಂದ ಇಲ್ಲಿ ನೋಡ್ತಾ ಇದ್ದೀರ, ನಾನು ಆಲ್ರೆಡಿ ತುರ್ಕೋತಾ ಇದ್ದೀನಿ. ಇದು ಎಗ್ಗು ಅಷ್ಟೇ, ಎಷ್ಟು ನಾವು ಸಣ್ಣ ತುರ್ಕೋತೀವಿ ಅಷ್ಟು ಚೆನ್ನಾಗಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರ ಫೈನಲಿ ಈ ಥರ ಇದೆ. ಸೊ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು ಪ್ಲಸ್ಸು ಗಾರ್ಲಿಕ್ಕು, ಚಿಲ್ಲಿ ಮತ್ತು ಕರಿ ಲೀವ್ಸು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಅಷ್ಟೇ ನಾನು ನೀಟಾಗಿ ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ಯಾಕಂದರೆ ಚೆನ್ನಾಗಿ ಆನಿಯನ್ದಾಗಲಿ ಕೊತ್ತಂಬರಿ ಸೊಪ್ಪಾಗಲಿ ಅದು ಸಾರಾಂಶ ಬಿಟ್ಟಷ್ಟು ನಮಗೆ ಟೇಸ್ಟ್ ಸಿಗುತ್ತೆ ಅಂಥೇಳಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕೈಲೂ ಕೂಡ ಮಿಕ್ಸ್ ಮಾಡ್ಬೋದು. ಸೊ ಇದಕ್ಕೆ ನಾನು ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಬೇಕಂದರೆ ಜೀರಿಗೆ ಕೂಡ ಹಾಕ್ಕೊಳ್ಳಿ ಮತ್ತು ಉಪ್ಪು. ನಾನು ಅದಕ್ಕೊಂದು ಎಗ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇಲ್ಲಿ ಇನ್ನೂ 2 ಎಗ್ಗನ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದು ನೀವು ಬ್ರೆಡ್ ಪೌಡರ್ ಅವರು ತೊಗೋಬೋದು, ಇಲ್ಲ ರಸ್ ಪೌಡರ್ ಅವರು ತೊಗೋಬೋದು. ಸೊ ಈಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನು ಉಂಡೆ ಕಟ್ಟೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ತುಂಬಾ ಕಷ್ಟ ಆಯಿತು. ನನಗೂ ಫಸ್ಟ್ ಟೈಮ್ ಮಾಡೋದ್ರಿಂದ ನನಗೂ ಅಷ್ಟು ಗೊತ್ತಿರಲಿಲ್ಲ ಯಾವ ಥರ, ಅದ್ರ ಬಗ್ಗೆ ನಂಗೆ ಅಷ್ಟು ಹಾಕಿರಲಿಲ್ಲ. ಆ್ಯಕ್ಚುಲಿ ನಾವು ಅದನ್ನು ಉಂಡೆ ಕಟ್ಟಿ ನಾವು ಎಗ್ಗಲ್ಲಿ ಡಿಪ್ ಮಾಡಿ ಪ್ಲಸ್ ಆ ಪೌಡರ್ನ ಹಾಕಿ ಆಮೇಲೆ ಆಯಿಲಿಗೆ ಬಿಡಬೇಕಿತ್ತು. ಆದರೆ ಉಂಡೆ ಕಟ್ಟೋಕ್ಕೆ ಕಷ್ಟ ಆಯಿತು. ನಾನು ಮತ್ತೆ ಫೈನಲಾಗಿ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿಕೊಂಡೆ. ಮೈದಾ ಇಲ್ಲ ಅಂದರೆ ಸ್ವಲ್ಪ ಆಲೂಗೆಡ್ಡೆನೂ ಹಾಕೋಬೋದು ಬೇಯಿಸಿ, ಆವಾಗ ಸ್ವಲ್ಪ ನಮಗೆ ಗ್ರಿಪ್ ಇರುತ್ತೆ ಅದನ್ನು ಉಂಡೆ ಕಟ್ಟೋಕ್ಕೆ. ಸೊ ಫೈನಲಿ ನೋಡಿ ತವ ಮೇಲೆ ಈ ಥರ ಕಾಣಿಸ್ತಿದೆ. ಅದು ಮೈದಾ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಶೇಪ್ ಬಂದಿತ್ತು. ಸೊ ನನಗೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಟೇಸ್ಟಾಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ನಾನು ಅಂದ್ಕೊಂಡೆ 15 ಎಗ್ಸ್ ಬೇರೆ ಹಾಕಿ ಮಾಡ್ತಾಯಿದ್ದೀನಿ, ಎಲ್ಲ ವೇಸ್ಟ್ ಆಗುತ್ತೆ ಅಂತ, ಬಟ್ ಯಾವುದೂ ವೇಸ್ಟ್ ಆಗಿಲ್ಲ. ಎಲ್ಲರೂ ಖುಷಿಯಿಂದ ತಿಂದರು ಮತ್ತು ಕಾಂಪ್ಲಿಮೆಂಟ್ಸ್ ಕೂಡ ಕೊಟ್ಟರು. ಸೊ ನಾವು ಇದೊಂದೇ ಮಾಡಿರಲಿಲ್ಲ, ನಮ್ಮ ಅತ್ತೆ ಬೇರೆ ಬೇರೆ ವೆರೈಟಿ ಮಾಡಿದರು. ಇಲ್ಲಿ ನೋಡಿದ್ರಿ, ಇದು ಬಾಳೆಕಾಯಿ ಬಜ್ಜಿ ಮಾಡಿದರು, ಪ್ಲಸ್ಸು ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೆ. ಸೊ ಮತ್ತು ಜ್ಯೂಸ್, ಮಿಕ್ಸ್ ಫ್ರೂಟ್ಸ್ ಜ್ಯೂಸ್ ಕೂಡ ಇತ್ತು. ಎಲ್ಲ ಆದಮೇಲೆ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಸರ್ಕಸ್ ಬಂದಿದೆ ಬನ್ನಿ ನೋಡ್ಕೊಂಬರೋಣ ಅಂತ, ಮಕ್ಕಳು ಆಟ ಮಾಡ್ತಿದ್ರು ಅಂತೇಳಿ ಕರ್ಕೊಂಡು ಹೋದೆ. ಹಾಗೆ ಒಂದು ವಾಕ್ ಆಗುತ್ತೆ ಅಂಥೇಳಿ ಈ 3 ಜನನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಗ್ರೌಂಡಿಗೆ ಹೋದಾಗ ಈ ಥರ ರೆಡಿಯಾಗಿತ್ತು. ನಾನು ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಹೋಗಿದ್ದು ಸರ್ಕಸ್ಸಿಗೆ. ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ಯಾನ್ಸ್ ಇತ್ತು, ನೋಡ್ತಾ ಇದ್ದೀನಿ.
ಆ್ಯಕ್ಚುಲಿ ಮೈಸೂರಿಂದ ಬಂದಿರೋದು. ಸೊ ಹಳ್ಳಿಗೂ ಹೋಗಿ ಅವ್ರ ಕಡೆಯಿಂದ ಏನಾಗುತ್ತೋ ಅದನ್ನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಅವ್ರು ಸ್ಟಾರ್ಟಿಂಗ್ ಅವರು ದೇವ್ರ ಹತ್ರ ಪ್ರೇಯರ್ ಎಲ್ಲ ಮಾಡಿಕೊಂಡು ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿದ್ರು. ನೋಡಿ ಒಂದು ಸ್ವಲ್ಪ ಭಯ ಅನ್ನಿಸ್ತು, ಬಿಕಾಸ್ ಅಷ್ಟೊಂದು ಸೈಕಲಲ್ಲಿ ಅವರು ಇಡೀ ಬಾಡಿನ ಬ್ಯಾಲೆನ್ಸ್ ಮಾಡಬೇಕಂದ್ರೂ ಕಷ್ಟ. ಇನ್ ಕೇಸ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಮತ್ತೆ ಅವರಿಗೆ ಪ್ರಾಬ್ಲಮ್ ಆಗುತ್ತಲ್ವ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಬೇಕು. ಅವ್ರ ಹೊಟ್ಟೆಪಾಡಿಗೋಸ್ಕರ ಎಲ್ಲೆಲ್ಲಿ ಆಗುತ್ತೆ ಎಲ್ಲ ಕಡೆ ಹೋಗ್ತಾರೆ. ಆ ಚಿಕ್ಕ ಮಗು ಇಟ್ಕೊಂಡು ನೀವು ಸ್ಟಾರ್ಟಿಂಗ್ ಡ್ಯಾನ್ಸ್ ಮಾಡಿರೋ ವಿಡಿಯೋ ನೋಡಿದ್ರೆ ಅದು ಆ್ಯಕ್ಚುಲಿ ಅವ್ರ ವೈಫು. ಅದೊಂದು ಚಿಕ್ಕ ಗಾಡೀಲಿ ಬಂದು ಈ ಥರ ಅವ್ರದ್ದು ಸೆಟ್ ಹಾಕ್ಕೊಂಡು ಜನ ಎಷ್ಟು ಅಮೌಂಟ್ ಕೊಡ್ತಾರೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರ ಪಾಡಿಗೆ ಹೋಗ್ತಾರೆ. ನಾನು ಇಲ್ಲಿ ಎಲ್ಲನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೋಡ್ತಾ ಇದ್ದೀರಾ, ಮಕ್ಕಳನ್ನು ಇಟ್ಕೊಂಡು ಅವರು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಯಾವ್ದಾರು ಇಷ್ಟ ಆಗಿದೆ ನಮಗೆ ಪ್ಲೀಸ್ ತಿಳಿಸ್ಕೊಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ 4 ಜನ ಮಕ್ಕಳನ್ನ ಸುತ್ತ ಮಲಗಿಸಿದ್ದಾರೆ. ಮಧ್ಯದಲ್ಲಿ ಇವರು ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಮತ್ತು ಮಕ್ಕಳೆಲ್ಲ ತುಂಬಾ ಹೆದರ್ಕೊಂಡಿದ್ರು, ಬಟ್ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರು. ಇದೊಂದೇ ಅಲ್ಲ, ಅವರು ಆ್ಯಕ್ಚುಲಿ ಬಾಯಿಯಿಂದ ಇಡೀ ಒಂದು ಬಿಂದಿಗೆ ನೀರನ್ನು ಬ್ಯಾಲೆನ್ಸ್ ಮಾಡಿ ಇಟ್ಕೋತಾರೆ. ಮತ್ತು ಸೂಜಿನ 50 ರೂಪೀಸ್ ನೋಟ್ ಹಾಕಿ ಅದನ್ನು ಮಣ್ಣಲ್ಲಿ ಇಟ್ಟಿರ್ತಾರೆ. ಆ ಮಣ್ಣಿಂದ ಅವರು ಕಣ್ಣಿಗೆ ಚುಚ್ಕೊಂಡು ಅದನ್ನು ತೆಗೆಯೋದು. ಪಾಪ ಅದು ನೋಡಿದಾಗ ಒಂಥರ ಅನ್ನಿಸ್ತು, ಎಷ್ಟು ಕಷ್ಟ ಅಲ್ವ, ಒಂದು ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಇದನ್ನು ನೋಡಿದಾಗ ಪಾಪ ಅಂತ ಅನ್ನಿಸ್ತು.
ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.